ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಚಲೋ ಇದ್ದೇವ್ರಿ. ಯಾಕೆ ಪಿಲೋ ಬಾಲಾಜಿ ಫ್ರೆಂಡ್ಸ್ ಬಾಲಾಜಿ ಕುರ್ಕುರ್ ತಿಂತಾಳತ್ರಿ ಪಿಲ್ಲು. ಈಗ ಬಾಲಾಜಿ ಕುರ್ಕುರ್ ಬೇಕು. ಯಾವ ಬಾಲಾಜಿ? ಹಾಂ ಫ್ರೆಂಡ್ಸ್ ಬರ್ರಿ, ಇವತ್ತು ಸಂಡೇ ಅದ, ಲಾಗ ಸ್ಟಾರ್ಟ್ ಮಾಡಮ್ರಿ. ಆಲ್ರೆಡಿ ಒಂದು ಲಾಗ್ ಆಗೈತ್ರಿ, ಸೆಕೆಂಡ್ ಲಾಗ್ ರೀ. ಏನಪ್ಪ ಅಂದ್ರೆ ಲಾಗದ ಸ್ಪೆಷಲ್ ಇದು ಸೇವಾ ತಂದಾಡ್ರಿ ನಮ್ಮವ್ವ. ಡಜನ್ ಒಂದಕ್ಕೆ ನೀನೇ ಅಂತ ದುಕಾನ್ ಮೇಲೆ ಇದ್ದಿಲ್ಲ. ಇದಕ್ಕೆ 80 ರೂಪಾಯಿ ಆಯ್ತು ರೀ. ಇನ್ನ ಏನೇನು ತಂದಿರಿ? 2 ಮೊಸರು ಪ್ಯಾಕೆಟ್ ತಂದಿದ್ದೀವಿ. ಮೊಸರಿನ ಪ್ಯಾಕೆಟ್ ಅದಕ್ಕೆ ತಂದು ಒಂದು ಗ್ಯಾಸ್ ಮಾಡಿರಿ. ಮತ್ತು ಏನೋ ತಂದಿದ್ದು ನಮ್ಮ ತೋರು ಈಗ ರೀ. ಇದು ಸಕ್ರೆ ರೀ, ಇದು ಮೂಗ್ದಾಳ ತರತ್ರಿ, ಮೂಗ್ದಾಳ ಮಸಾಲ. ಇದು ಅಕ್ಕಿ ಅದ ರೀ, ಇದು ಸಕ್ರೆ ಅದ ರೀ. ರವೆ ತಂದಿದ್ರಿ ಫ್ರೆಂಡ್ಸ್, ಇಡ್ಲಿ ಮಾಡಕ್ಕೆ ರವೆ ರೀ. ಏನ ದ್ವಾಸಿ ಇಡ್ಲಿ ಪಾಟ 3 ರೀ ಫ್ರೆಂಡ್ಸ್. ಈ ಮಾಡಕ್ಕೆ ತಂದಿದ್ರಿ. ಇದು ಇಲ್ಲೇ ನೋಡ್ರಿ, ನಾನು ನೋಡಿದೆ ಅಂದ್ರೆ ರವಾದಿಂದ ಇಡ್ಲಿ ಮಾಡೋದಂದ್ರೆ ನೀವು ಈ ಥರ ಮಾಡ್ತೀರಿ ಅಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಅವರು ಹೆಂಗ್ ಮಾಡ್ತಾರ ಗೊತ್ತು? ಒಂದು ಅಕ್ಕಿಲಿ ಮಾಡ್ತಾರ, ಇಲ್ಲಾಂದ್ರೆ ಕೊಡ್ತಾರ. ಈ ಎಲ್ಲರೂ ಅಕ್ಕಿದ್ ಮಾಡ್ತಾರ, ಇಲ್ಲಾಂದ್ರೆ ರವಾ ಕೊಡ್ತಿರ್ತಾರಲ್ಲ, ಅಕ್ಕಿನ ಅಳಿಕೆ ಅದಲ್ಲ. ಇಡ್ಲಿ ರವಾ ಸಿಗ್ತಾರಂತ ಈ ರವಾದೇ ಮಾಡಲ್ಲ. ಇಡ್ಲಿ ರವಾ ಅದು ಬೇರೆ ಇರ್ತದ. ಅದು 70 ರೂಪಾಯಿ ಕಿಲೋ ಅಂದ್ರು. ನೋಡ್ರಿ ಫ್ರೆಂಡ್ಸ್, ಎಲ್ಲಿ ಬಂದ ಟೆಕ್ನಾಲಜಿ. ರವಾದಿಂದ ಇಡ್ಲಿ ಮಾಡ್ತಾರ, ದೋಸೆ ಮಾಡ್ತಾರ, ಪಡ್ಡು ಮಾಡ್ತಾರೆ. ಇನ್ನು ಯಾರ್ಯಾರು ಎದ್ರದಿಂದ ಏನೇನು ಮಾಡ್ತಾರೆ ಯಾರಿಗೆ ಗೊತ್ತ್ರಿ. ಇದ್ರದ್ದು ಇದು ಯಾಕೆ ಬತ್ತಪ್ಪ ಅಂದ್ರೆ ಇದನ್ನ ಸ್ಟೋರಿ ಏನದ ಫ್ರೆಂಡ್ಸ, ನಾವು ಓದಿದ ಪ್ರಕಾರ ಅವಾಗ ಹೆಂಗಪ್ಪ ಅಂದ್ರೆ ಇದು ಅವಾಗಿಂದ ಎಲ್ಲ ಹಿಂದಕ್ಕೆ ಮಹಾರಾಜಗಳು ಏನು ಮಾಡ್ತಿರತ್ರಿ, ಮುಂಜಾನೆ ನಾಷ್ಟ ತಿತ್ತಿರಲ್ರಿ, ಇಡ್ಲಿ ಪಾಡ್ಡ ದೋಸೆ. ಅವಾಗ ಏನಾಗಿತ್ತತ್ರಿ, ಒಂದಿನ ಅರಮನೆಯಾಗ ರೀ, ಏನು ಅರಮನೆ ಇರ್ತದಲ್ಲ ಮೈಸೂರಿನಾಗ ಅರಮನೆ ಎಲ್ಲ ಅಂತ ಅರಮನೆ ಇತ್ತತ್ತ. ಅರಮನೆಗೆ ಏನಾಗಿತ್ತ, ಒಂದಿನ ಅಕ್ಕಿ ಖಾಲಿ ಆಗಿವತ್ತ. ಅಕ್ಕಿ ಖಾಲಿ ಆಗಾನ ಏನು ಮಾಡಿದ್ರತ್ತ ಅವಾಗ, ಈಗ ಅಕ್ಕಿ ಅವರೆಲ್ಲರೂ ಬಂದು ಕೂತಿರತ್ತ. ಅಕ್ಕಿ ಫ್ರೆಂಡ್ಸ ಅಕ್ಕಿದಿಂದ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಇಡ್ಲಿ ರೀ. ನಾ ಹೇಳ್ತೀನಿ ರೀ, ನಾನು ಬಟ್ಟಲ್ರಿ ಹೇಳೋಗತ್ತೀನಿ ಹೆಂಗಪ್ಪ ಅಂದ್ರೆ, ಆಗ ಫಸ್ಟ್ ಅಕ್ಕಿ 3 ಗಂಟೆ ನೆನೆ ಇಡ್ಬೇಕಲ್ಲಮ್ಮ. ಫಸ್ಟ್ ನೆನೆ ಇಡ್ಬೇಕಲ್ಲ, ನೆನೆ ಇಡ್ತಾರತ್ರಿ. ನೆನೆ ಇಡೋಣ, ಆಮ್ಯಾಗ ಅದಕ್ಕೆ ಮಿಕ್ಸರ್ಗೆ ಹಾಕಿ ರಿಟರ್ನ್ ಇಡ್ಲಿ ದೋಸೆ ಮಾಡ್ತಾರತ್ರಿ. ಬಟ್ ಅವಾಗ ಅವರು ಉಮ್ಮಿದಮ್ಮಲೆ ಬಂದ್ಕೊಂಡು ಅಲ್ಲಿ ಅಡುಗೆ ಮಾಡೋರು ಗೊತ್ತಿದ್ದಿಲ್ಲತ್ರಿ. ಅಕ್ಕಿ ಖಾಲಿ ಆಗಿವತ್ರಿ ಒಂದಿನ ಅರಮನ್ಯಾಗ. ಅಕ್ಕಿ ಖಾಲಿ ಆಗಿವತ್ರಿ. ಅಕ್ಕಿ ಖಾಲಿ ಆಗಿವತ್ತೈತ್ರಿ ಫ್ರೆಂಡ್ಸ. ಅಕ್ಕಿ ಖಾಲಿ ಆಗಾನ ಅವ ಬಂದು ರಾಜ ಅಂದತ್ತ, ಈಗ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, 10-15 ಮಿನಿಟ್ನಾಗ ನಾನು ದೋಸೆ ಇಡ್ಲಿ ಬೇಕತ್ತೆ ಅನ್ನೋಣ. ಅವ ಏನು ಮಾಡದತ್ರಿ ಅವಾಗ, ಈಗ ಏನು ಮಾಡೋದು ಅಂತ ಕಿಸಿ ಏನು ಮಾಡದತ್ರಿ, ಬಂದು ಇವ್ನಿಗೆ ಅವ್ನ ಕಣ್ಣಿಗೆ ಇದು ಕಾಣಿಸ್ತತ್ ರವ ಕಾಣಿಸ್ತಾನೆ. ಇದ್ರ ಇಡ್ಲಿ ತಯಾರಾತವನು ಫಸ್ಟ್ ಅವಾಗ ಪ್ರಯೋಗ ಮಾಡ್ದತ್ತ. ಹೆಂಗೆ ಪ್ರಯೋಗ ಮಾಡ್ದತ್ತವ ಪ್ರಯೋಗ ಹೆಂಗೆ ಮಾಡ್ದತ್ತ, ರವೆ ತೊಗೊಂಡತ್ರಿ. ರವೆ ತೊಗೊಂಡು ಇದೇನು ಮಾಡ್ದತ್ತ, ಈ ಥರ ಅವಾಗ ಇಂಥ ಪ್ಯಾಕೆಟ್ ಮೊಸರು ಸಿಗ್ತಿದ್ದಿಲ್ಲಲ್ರಿ. ಅವಾಗ ಏನು ಮಾಡ್ದತ್ರಿ ಅವ ಈ ಥರ ಇವು ಏನೀಗ ಅಮ್ಮ ಮಾಡಿರ್ತಾಳೆ, ಈ ಥರ ಮಾಡಿರ್ತಾಳೆ ನೋಡ್ರಿ, ಅವಾಗ ಆ ಥರ ಮಾಡ್ದತ್ರಿ. ಇಡ್ಲಿ ಇದು ನೆನೆ ಹಾಕಿ ಗಿಡ ಹಾಕಿ ಮಾಡಿ. ಬಟ್ ಅದರ ಒಟ್ಟು ನಮ್ಗೆ ಒಂದು ಅರ್ಧ ಗಂಟೆದಾಗೆಲ್ಲ ಪೌನ್ ಗಂಟೆದಾಗ ತಂದು ಕೊಡೋಣ. ನಾವು ಏನೋ ಮಾಡಿ ಹಂಗೆ ಮಾಡಿ ಒಟ್ಟು ರೆಡಿ ಮಾಡ್ದತ್ರಿ. ಈ ಥರ ಹಿಟ್ಟು ರೆಡಿ ಮಾಡೋದಾಗನ ಅವಾಗ ಎಲ್ಲ ಕಲಿಸಿ ಮಿಕ್ಸ್ ಮಾಡೋಣ. ಅವಾಗ ಇಡ್ಲಿ ದೋಸೆ ಬಂದೋತಮ್ಮ. ಇದರ ಸ್ಟೋರಿ ಇದ್ರದ್ದು. ಸ್ಟೋರಿ ಇದರಿಂದ ನಾವು ಓದಿದ ಪ್ರಕಾರ ಫ್ರೆಂಡ್ಸ್. ನೀವು ಒಂದು ಎಲ್ಲರೂ ಓದಿರಿ ಅಂದ್ರೆ ಇದು ಕಮೆಂಟ್ ಹಾಕ್ರಿ. ನಾವು ನಾ ಹಿಂಗೆಲ್ಲೋ ಒಂದು ಬುಕ್ನಾಗ ಇದೇ ಥರ ಓದಿನ್ರಿ. ಬಟ್ ಇನ್ನೊಂದೆಲ್ಲ ಸೋಷಿಯಲ್ ಮೀಡಿಯಾದಾಗ ನೋಡ್ದಂಗೆ ಆಗ್ಯದ್ರಿ ನನಗೆ. ಈ ಥರ ರವದಿಂದ ಇಡ್ಲಿ ಮಾಡೋದೇ ಬೇರೆ ರೀ. ಬಟ್ ಆ ರಾಜರಿಗೆ ಗೊತ್ತಿಲ್ಲಲ್ರಿ ಇದರಿಂದ ಮಾಡ್ಯಾರತ್ತೆ ಅಂದು. ಬಟ್ ಅವ್ರಿಗೆ ಒಟ್ಟು ನಾಷ್ಟ ಬೇಕಾಗಿತ್ತು, ತಂದು ಹೊಟ್ಟೆ ತುಂಬಿಸ್ಯಾನ ನಾವು ಬಟ್ಟ. ಹಿಂಗಾಗಿ ಫ್ರೆಂಡ್ಸ್ ಈ ಥರ ಮಾಡ್ಯಾರ ನೋಡ್ರಿ. ಇದು ಯಾವ ಥರ ಅನ್ನಿಸ್ತು ನಿಮ್ಗೆ? ಈ ಥರ ಮಾಡ್ತಾಳೆ ಮಗು ನೋಡಮ್ರಿ. ಈಗ ಏನೋ ಇಟ್ಟಿಲ್ಲ ಮೊಸರು. ಇದಕ್ಕೆ ಎಷ್ಟು ಕೊಡ್ಬೇಕು ಫ್ರೆಂಡ್ಸ್? 80 ರೂಪಾಯಿ ತೊಗೊಳ್ರಿ. ಇದು ಅರ್ಧ ಕಿಲೋಕ್ರಿ ಏನು ತಿನ್ನಕ್ಕೆ ಬಂದಾನಲ್ರಿ. ಅವಾಗ ನಾವೇ ಮಾಡ್ಕೊತಿರ್ತೀವಿ. ಅವನಿಗೆ ಅಲ್ಲಿ ದೋಸೆ ಇಡ್ಲಿ ಏನು ಸಿಗಲ್ಲ, ಬರೀ ಇಡ್ಲಿ ಚಪಾತಿ ಪಲ್ಯ ಉಣ್ತಾನ್ರಲ್ಲಿ. ಸಿಗಲ್ಲ, ಹೋಟೆಲ್ ಅಂತ ತಿನ್ಬೇಕತ್ತಾರ ಅವ್ರು. ಮುಂದೆ ಮಾತಾಡೋ ಇಲ್ಲ, ಹೋಟೆಲ್ ತಿಂದಿದೆ ಬೇರೆ, ಮನೆ ತಿಂದಿದೆ ಬೇರೆ, ಅವ್ನ ಕೈಲೇ ತಿಂದಿದೆ ಬೇರೆ. ಹಂಗೆ ನಾ ಹೇಳ ನಿನಗ ಕರಿಮರವ ನಾ ಮಾಡಿ ಹಾಕಿದೆ ಬೇರೆ. ಹೋಟೆಲ್ನಾಗ ಏನು ರೊಕ್ಕ ಕೊಟ್ರೆ ದುನಿಯಾ ಸಿಗ್ತದ? ರೊಕ್ಕ ಕೊಟ್ರೆ ಎಲ್ಲ ಸಿಗ್ತದೆ ಫ್ರೆಂಡ್ಸ್. ರೊಕ್ಕ ಕೊಡ್ಲಕ್ಕೆ ಸಿಗ್ಲಾರ್ದ ಒಂದೇ ಅಂದ್ರೆ ಏನು ಹೇಳು ಎಲ್ಲ ಸಿಗ್ತದೆ. ತಂದೆ ತಾಯಿ ಪ್ರೀತಿ, ಅದು ಪ್ರೀತಿ ಒಟ್ಟ. ಅದೇ ಪ್ರೀತಿ ಕೈ ತುತ್ತ. ರೊಕ್ಕ ಇಲ್ಲಾರ ಸಿಗೋದು ಒಂದೇ ಒಂದು ಪ್ರೀತಿ, ಇನ್ನೊಂದು ನೆಮ್ಮದಿ. ಇದೆ ನೋಡ್ರಿ. ಅದು ಕರೆ ಬಿಡ್ರಿ. ನೆಮ್ಮದಿಯಿಂದ ಇರ್ಬೇಕಂದ್ರೆ ಏಟು ಹಾಕಿದ್ರು ಉಪಯೋಗ ಇಲ್ಲ. ನೆಮ್ಮದಿಯಿಂದ ಇರೋದು ಇಂಪಾರ್ಟೆಂಟ್. ಬಡವ್ರು ಇದ್ದಿರ್ಲಕ್ಕ ಮತ್ತೆ ಸಿಗ್ತೇವೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಾಗ ರೀ. ಇದು ಯಾವ ಥರ ಅನ್ನಿಸ್ತು ನಾನು ಸ್ಟೋರಿ ನಿಮ್ಗೆ ಕಮೆಂಟ್ ಹಾಕದ ಹೇಳ್ರಿ. ಮತ್ತು ನಮ್ಮ ಯಾವ ಥರ ಇದು ಇಡ್ಲಿ ಕಲಿಸ್ತಾ ಹೇಳ್ರಿ. ಮತ್ತೆ ಸಿಗ್ತೇವ್ರಿ ಫ್ರೆಂಡ್ಸ್. ದಾಸಿ ಮಾಡ್ತೀನಿ ಅವ್ನಿಗೆ ಅವ್ನು ಸಲ ಮಾಡ್ತೀನಿ ದಾಸಿ. ನಾ ಮಾಡ್ತೀನಿ ನೋಡಿ ದೋಸೆ. ಮಾನ್ಯ ಮಾಮಂದು ಮಾಡೋದು ನೋಡಿನ್ರಿ, ಸಲ ನಾ ಮಾಡ್ತೀನಿ. ಮಾಡಿ ಹೇಳ್ತಿತ್ತು ಇದು ಸರಿ ಮಾಡವು ತಿನ್ಸಮ್ ನೋಡಮ್ಮ ಹೆಂಗ ಮಾಡಿ ಸಸಿಗಿಲ್ಲ ಈ ವಿಡಿಯೋ ಮಾಡೋದಾರ ಜರ
ಸಸಿಗೆ ಎಳೆದರಿ ತಿನ್ನಿಸ್ತಾನ್ರಿ. ಮತ್ತೆ ಸಿಗ್ತೇವೆ ರೀ ಮುಂದೇನು ಹಿಡಿಯೋದು. ಬಾಯ್ ಬಾಯ್ ರೀ, ಬಾಯ್ ಬಾಯ್ ಫ್ರೆಂಡ್ಸ್ ನಮ್ಮ ಬಾಯ್. ಮತ್ತು ದೋಸೆ ಇದು ನೆನೆಕತ್ತನ ಒಂದ್ ಜರ ಮಕ್ಕೋತೀವಿ ಅಡ್ಡತ್ತಿ ನಕ್ಕೊಂಡು ಮತ್ತೆ ಸಿಗ್ತೇವೆ ರೀ. ಜಗಮಾಲ ಪಿಕ್ಚರ್ ನೋಡಮ್ರಿ ಎಲ್ಲ. ಪಿಕ್ಚರ್ ನೋಡ್ಕೋತ ಮಕ್ಕೋತೀವಿ ರೀ. ಬಾಯ್ ಬಾಯ್ ಫ್ರೆಂಡ್ಸ್. ಇದಮ್ಮ ಹೆಂಗಿರ್ತು ಗೊತ್ತ್ರಿ, ಹೊರಗೆ ಥಿಯೇಟ್ರ್ನಾಗ ಪಿಕ್ಚರ್ ನೋಡೋದಕ್ಕೆ ನಮ್ಮ ಮನ್ಯಾಗ ಚಹಾ ಕುಡಿದು ಬಿಸ್ಕಿಟ್ ತಿಂದು ಎಲ್ಲರೂ ಕೂಡಿ ಪಿಕ್ಚರ್ ನೋಡೋ ಭಾಳ ಮಜಾ ಬರ್ತದೆ. ನಂಗೆ ಮಕ್ಕಳು ಇಷ್ಟ ರೀ. ಒಬ್ರು ಫೋನ್ ಆ ಕಡೆ, ಒಬ್ರು ಫೋನ್ ಈ ಕಡೆ, ಒಬ್ರು ಟಿವಿ ನೋಡೋದು ಹಂಗೆ ನಂಗೆ ಇಷ್ಟ ಆಗಲ್ಲ. ಎಲ್ಲಾರು ಫೋನ್ ಸೈಡಿಗೆ ಇಟ್ಟು ಇಲ್ಲ ಬಜ್ಜಿಯರೇ ಮಾಡ್ಕೊತೀನಿ ಬೇಕಿಲ್ಲ ಅಂದ್ರೆ ಚಾ ಬಿಸಿ ಇಟ್ಟರೆ ಮಾಡ್ಕೊಂಡು ಎಲ್ಲರೂ ಥಿಯೇಟ್ರ್ನಾಗ ನೋಡಿದಾಗ ಮನೆ ಪಿಕ್ಚರ್ ನೋಡ್ಬೇಕು, ಅದು ಖುಷಿ ಇರ್ತದೆ. ಥಿಯೇಟರ್ ನೋಡೋದೇ ಬೇರೆ, ಇಲ್ಲಿ ನೋಡೋದೇ ನಮ್ಮ ಮನೆ ನೋಡೋದೇ ಬೇರೆ. ನಂಗೆ ಮನೆ ನೋಡಿ ಎಲ್ಲರೂ ಇದ್ರೆ ಬೇರೆ ಇಲ್ಲ. ಮಾಮ ಒಬ್ರು ಮಿಸ್ ಅಟ್ಟೆ. ಹೌದು, ಮನೆ ನೋಡೋದೇ ಬೇರೆ ರೀ. ಥಿಯೇಟ್ರ್ ಮಂದಿರ ಕೂಡ ಯಾಕೆ ನೋಡ್ಬೇಕು, ಮನೆ ಫ್ಯಾಮಿಲಿ ಕೂಡ ನೋಡ್ಬೇಕು. ಮಂದಿ ಕೂಡ ನೋಡೋಕೆ ಹೋಗಿರ್ಲ ಥಿಯೇಟ್ರಕ್ಕ, ಜೋಡಿ ಮೇಲೆ ಕರ್ಕೊಂಡು ಹೋಗಿರ್ತಾರ ಅವಗ ಅಪ್ಪಗ ಅಣ್ಣಗ ತಮ್ಮಗ ಹಿಂಗ. ಅಂದ್ರೆ ಥಿಯೇಟರ್ ನೋಡೋದು ಮಕ್ಕಳು ಖುಷಿ. ನಂಗೆ ಭಾಳ ಇಷ್ಟ ಥಿಯೇಟರ್ ಪಿಕ್ಚರ್ ನೋಡ್ಬೇಕು ಅನ್ನೋದು. ಅದು ಏನು ಹಿಡಿಯರ್ತ ಗೊತ್ತಿಲ್ಲ. ಹೋಯ್ತಾರತ್ತೋ ಮಾಮ ಒಂದ್ಸಲ. ನೀ ಕರ್ಕೊಂಡೋಗಲ್ಲ ನಾನು ಕರ್ಕೊಂಡು ಹೋಗೋ ಮಾಮ ಹೋಯ್ತಾರಲ್ಲ ಅವ್ರು ಹೋಯ್ಲಿ ಮೊದಲ. ಮಾಮ ತಿರ್ಗಾಡೋದು ನಾವು ಮೊದಲು ತಿರ್ಗಾಡೋದು. ಗಂಡ ಹೆಂಡತಿ ಮೊದಲು ಥಿಯೇಟರ್ ತಿರ್ಗಾಡ ಬರ್ತೀವಿ ರೀ. ಆಮೇಲೆ ನನಗ ಹೆಂಡತಿ ಕರ್ಕೊಂಡು ಹೋಗ್ತಾನ್ರವ ಅವ್ನ ಹೆಂಡತಿ ಸಿಗುತ್ತೀರಿ ಮತ್ತೆ. ಇಲ್ಲೇ ಅಮ್ಮ ಕಟ್ ಮಾಡಲಿ ಫ್ರೆಂಡ್ಸ್. ಬರ್ರಿ ಎಲ್ಲರೂ ಅನ್ನ ಮಾಡಮ್ರಿ. ಅನ್ನ ಮಾಡಕತ್ತಿ ನೋಡ್ರಿ. ನಾನು ಅನ್ನೇ ಮಾಡಕ್ಕೆ ಹಚ್ಚಾರ ಮಕ್ಕೊಂಡ್ರ ನಮ್ಮವ್ವ ತೋರ್ಸತ್ತೆ ನಮ್ಮ ಪಾನವಾಡದನ್ನ ಮಾಡಕತ್ತಾನ ಬೇರೆ ಪಾನವಾಡದನ್ನ ಒತ್ತಿ ಹೊಡೆದ ಅಡುಗೆ ಚಲೋ ಮಾಡ್ತಾನೆ ಗೊತ್ತಾದಾಗ ಅವನು. ಅದಕ್ಕೆ ಅವನು ಪಾನವಾಡದನ್ನ ಮಾಡಕತ್ತಾನ್ರಿ. ಅವು ನೋಡ್ರಿ ನಾವು ಮಕ್ಕೊಂಡಿದ್ದು ಈ ಥರ ಎಲ್ಲ ನಾವು ಫಿಲ್ ನೋಡ್ರಿ. ರಾತ್ರಿ ಹೊಡೆ ಎರಡು ಚಂದ ಹೊಡೆ ಟಮಾಟಿ ಭಾರಿ ಹೊಡ್ರಿ ಇಲ್ಲ ಅದ. ಮತ್ತು ಮಾಡ್ಬಳಕ್ಕೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಬರ್ರಿ ಫ್ರೆಂಡ್ಸ, ಬಂದಾಗ ಮೀಟಿಂಗ್ ಇವ್ರ ಕೆಲ ಪಾನವಾಡದನ್ನ ಮಾಡಿಸ್ತೀನಿ ಅಂತ ಅಂತಿರ್ಬೇಕು ನೀವು. ಹ್ಞೂ ರೀ, ಚಂದ ಮಾಡ್ತಾನೆ ರೀ ಪಾನವಾಡದ. ಗೊತ್ತೇನೋ ನನಗೆ ಹಾಕು ಗೊತ್ತಿದ್ದು ಮಸ್ತ್ ಮಾಡ್ಯಾನ್ರಿ. ಬರ್ರಿ, ಟೈಮ್ 2 ಆಗ್ಯದ. ಇದು ಪಾನವಾಡದನ್ನ ಯಾಕೆ ಮಾಡಿದ್ವಿ ಅಂದ್ರೆ ರವಾ ನೆನಿಲಿಕ್ಕೆ ಲೇಟ್ ಆಗ್ತದೆ ರೀ. ಈಗ ಸಜ್ಜಿ ಮಾಡ್ತೀವಿ ದ್ವಾಸಿ, ಸೋಯಾಬೀನ್ ಹಾಕಿಲ್ಲಲ್ಲ, ರವಾ ನೆನಿಲಿಕ್ಕೆ ಲೇಟ್ ಆಗ್ತದೆ ರೀ. ಹೀಗೆ ಆಗಿ ನೆನೆಕ್ಕಿದೆವು. ಮಧ್ಯಾಹ್ನ ಮಾಡ್ಬೇಕಂದ್ರೆ ಲೇಟ್ ಆಗ್ತದೆ. ಮಧ್ಯಾಹ್ನ ಪಾನವಾಡದನ್ನ ಮಾಡ್ಕೊಳ್ಬೇಕಂತೇಳಿ ಪಾನವಾಡದನ್ನ ಮಾಡಿದೆ. ಅದು ಅವನೇ ಮಾಡ್ಯಾನ. ಇಲ್ಲಿ ಬಾಜಾರ ಉಣಾಕತ್ತಿ ನೀವು ನೋಡಿ ಹೆಂಗೆ ಅದು. ಬಿಡು, ಸೇವ್ ಹಾಕೋನಿ ಸೈಡಿಗೆ. ನೀವು ನೋಡಿ ಹೆಂಗೆ ಮಸ್ತ್ ಆಗ್ಯದ. ಚಂದ ಮಾಡ್ತಾನೆ, ಭಾರಿ ಆಗ್ಯದ್ರಿ. ಇಷ್ಟ ಖಾರ ಕಮ್ಮದ ಬಿಟ್ಟು ಅಂತಾರಿಲ್ಲ, ಮಸ್ತ್ ಆಗ್ಯದ. ಬರೀ ಫ್ರೆಂಡ್ಸ್, ಊಟ ಮಾಡಿ ಸಿಗ್ತೀವಿ ಅಂತ್ರಿ. ಚಂದ ಮಾಡ್ಯಾನ್ರಿ ಅದೆಲ್ಲ. ಹಾಕು ಇದ್ರೆ ಹಾಕೋಲ್ಲ. ಫ್ರೆಂಡ್ಸ್ ಟೈಮ್ ನೋಡ್ರಿ ಬರಬ್ಬರಿ 8 ಆಗ್ಯದ. ಲೈಟ್ ಹೋಗ್ಯಾವ. ದ್ವಾಸಿ ಮಾಡ್ಬೇಕಂತಂದೇವು, ವೀಡಿಯೋ ಮಾಡ್ಬೇಕಂದ್ರೆ ಆಗಲಿಲ್ಲ. ಲೈಟ್ ಆಗ್ಯಾವ. ಕತ್ಲಾಗ ಊಟ ಮಾಡತ್ತಾರ. ಈ ಕಡೆ ಮಳೆ ಅದಾರ ಜೋರ. ಹೆಂಗಾಗ್ಯಾವ ದ್ವಾಸಿ? ಪಿಲ್ಲಿ ಹಂಗೆ ಕಾಣ್ತಾ ಕಮೆಂಟ್ ಹಾಕ್ರಿ. ಅನ್ಕೊಳತಿದಿ ಪಿಲ್ಲಿ ಹಂಗೆ ಕಾಣತ್ತ, ಪಿಜ್ಜಿ ಹಂಗೆ ಕಾಣತ್ತ. ಅದು ಹೇಳಿ ಪಿಲ್ಲಿಂದ ಹೇಳ್ಬೇಡಿ. ದ್ವಾಸಿ ಗರಂ ಗರಂ ಬಾ, ನೀನು ತಿನ್ನಮ್ಮ. ಅವ್ರದ್ದು ಆಲಿ ಈಗ ಕತ್ಲಾಗ್ಯದ್ರಿ. ಲೈಟ್ ಹೋಗ್ಯವ್ರಿ, ಹಂಗಾಗಿ ಕತ್ಲಾಗ ಬಿಡಿ ಮಾಡ್ತೇ. ನಾವು ಅದ್ರಾಗೆ ಉಣ್ತೀವಿ. ಕೈ ತೊಗೊಬೇಡ್ರಿ ಗಂಗಾಳ. ನಾವು ಮತ್ತೆ ಮುಸ್ರಿ ಯಾರು ಮಾಡ್ತೀರಿ. ವಿಜ್ಜು ಹಬ್ಬ ಕೈ ತೊಗೊಂಡು ಅವ ಗಂಗಾಳಿಂದ ಪಿಲ್ಲು ಗಂಗಾಳ ಅಂತ ಒಟ್ಟು ಎದ್ದು ಹೊರಗೆ ಹೋಗಲ್ಲ ಅವರು. ನೀ ಎಲ್ಲಿ ಅವ್ರ ಮುಂದೆ ಇರೇಶ ನಿನ್ನ ತಲೆ ಏನು ಇಲ್ಲೇ. ಅವ್ರ ಅಟ್ಟ ಇದವರ ಇರೇಶ ಹಂಗೆ ಕಾಣ್ತಾರೆ. ಕಮೆಂಟ್ ಹಾಕ್ರಿ. ಅಂಗಿ ಭಾಳ ಚಂದ ಕಾಣ್ತದ. ನೀ ಅವ ಚಂದ ಕಾಣ್ತಾನೆ ಇಲ್ಲ ಗೊತ್ತಿಲ್ಲ, ಅಂಗಿ ಚಂದ ಕಾಣತ್ತದ ರೀ. ಟಿ ವಿ ನೋಡಕತ್ತೀನಿ ನಾನು. ಈ ಲೈಟ್ ಮಳೆ ಬರಂಗೆ ಕಾಣ್ತದೆ ಜೋರ, ಅದಕ್ಕೆ ತೆಗದಾರ. ಯಾಕೆ ತೆಗದಾರ ಬರ್ತಾವ ಯಾರಿಗೂ. ಚಕ್ಕು ಹಾಕೋತ್ತಿದ ನನಗೆ ಹತ್ತದ. ಮಸ್ತಾಗಿ ಅವ್ರ ದ್ವಾಸಿಗೆ ನನಗೆ ಬಿಟ್ಟು ತಿನ್ಲಿಕತ್ತಿಲ್ಲ. ನೀ ದ್ವಾಸಿ ನೋಡಿ ಹೆಂಗೆ ಹರ್ಕೊಂಡು ತಿನ್ಲಿಕತ್ತ ಚಂದ ತಿನ್ನು. ನಾವು ಮೊದಲು ಕತ್ಲಾಗಿ ಇರ್ತಿದ್ದೆವು. ಅಲ್ಲಿ ಇದ್ದು ಲೈಟ್ ಇದ್ದಿಲ್ಲ, ಅಲ್ಲಿ ಲೈಟ್ ಇದ್ದಿಲ್ಲ ಅಂದಿದ್ದ ಇದಕ್ಕೆ ಮಸಾದ. ನಾವು ಇದ್ದಿದ್ದಿಲ್ಲ ಮನ್ಯಾಗ. ಅಲ್ಲಿ ಕತ್ಲಾಗಿ ಹೋದ, ಕತ್ಲಾಗೆ ಬರೀ ಅದು. ಹಿಂಗೆ ಚಿಮಣಿ ಇದಕ್ಕಿನ ಇದ್ದಾರೆ ಅದ ದೀಪ ಇದ್ರದ್ದು ಪೆಟ್ರೋಲ್ ಇದು ಏನೋ ಗಾಸೆಟ್ ಹಾಕಿ ಚಿಮಣಿ ಹಚ್ಚೋದು.
ಹಂಗೆ ಅಭ್ಯಾಸ. ನಾವು ಟಿ ವಿ ನೋಡಕ್ಕೆ ಮಂದಿ ಮನೆಗೆ ಹೋಗ್ತಿದ್ದೆ ಅವಾಗ. ಮಂದಿ ಮನೆಗೆ ರಾತ್ರಿ 6ಕ್ಕೆಲ್ಲ 7ಕ್ಕೆ ಜಲ್ದಿ ಅಡುಗೆ ಮಾಡೋದು. ಬುದ್ಧಿ ಕಟ್ಕೋದು ಅವ್ನಿಗೆ ಹೋಗಿ ಟಿ ನೋಡಕ್ಕೆ. ನಮ್ಮ ಮನೆ ಟಿ ಇದ್ರೆ ಟಿ ನೋಡಲ್ಲ ನಾವು. ಕರೆಯೋ ಮಂದಿ ಮನೆ ಭಾಳ ಟಿ ನೋಡಕ್ಕೆ ಹೋಗ್ತಿದ್ದೆ ನಾವು. ಅವ್ರು ಅದೇ ಹಾಕಿ ಕ್ಯಾಶೆಟ್ ಹಾಕ್ತಿರು. ಅವಾಗ ಇದ್ದಿದ್ದಿಲ್ಲ, ಹಿಂಗೆ ಛತ್ರಿ ಅದು ಬರ್ತಿದ್ದಿಲ್ಲ ಚಾನಲ್ ಜಾಸ್ತಿ. ಅಪರೂಪಕ್ಕೆ ತೋತಿದ್ರು, ಎಲ್ಲರೂ ತೋತಿದ್ದಿಲ್ಲ. ಇಲ್ಲಾಂದ್ರೆ ದಿನ ಚಾನಲ್ ಬರ್ತಿಲ್ಲ. 5 ಥರಕ್ಕೊಂದ್ಸಲ ಒಂದು ಪಿಕ್ಚರ್ ಹಾಕ್ತಿರು 4 ಗಂಟೆಗೆ. 5 ಥರ ದಿನ ಅಟ್ಟೆ ಹಾಕ್ತಿರು. ನಾವು ರೊಕ್ಕ ಹಾಕ್ಲಾರ್ದು. ರೊಕ್ಕ ಹಾಕೋರಿಗೆ ದಿನ ಬರ್ತೀವಿ ಚಾನಲ. ನಾವು ರೊಕ್ಕ ಹಾಕ್ಲಾರ್ದವ್ರಿಗೇನು 5 ಥರ ದಿನ ಒಂದಿನ ಬರ್ತಿತ್ತು. ಅದು ಒಂದಿನ 4 ಪಿಕ್ಚರ್ ಹತ್ತಿತ್ತು. ಅದು 4 ಪಿಕ್ಚರಕ್ಕೆ ಈ ರೇಂಜಿಗೆ ಹಾದಿ ನೋಡ್ತಿದ್ದೆವು. ಏನು ಕೇಳಕ್ಕೆ ಹೋಗಬೇಡ. ಈಗ ನಮ್ಮ ಮನ್ಯಾಗ 3000 ರೂಪಾಯಿ ಕೊಟ್ಟು ರೀಚಾರ್ಜ್ ಹೊಡೆದ್ರೆ ಟಿ ನೋಡೋದಾಗಲ್ಲಾಗ್ಯದ. ಏನಂತ ಪಿಕ್ಚರ್ ಹೊಡ್ತಿದ್ದೆ ಅವಾಗ ನಮ್ಮ ಮನೆ ಟಿವಿದ ನೋಡಲ್ಲ ಈಗ. ಅದೇ ನಿಮ್ಮ ಮನೆಗೆ ದೊಡ್ಡ ಟಿವಿ ಇದ್ರೆ ನಿಮ್ಮನ್ನ ನೋಡೋದಾಗಲ್ಲ. ನಮ್ಮ ಟಿವಿ ಇದ್ದಿದ್ರೆ ಅವ ನೋಡ್ಬೇಕಂದ್ರ ಮಂದಿ ಮನೆಗೆ ಹೋಗ್ತಾರೆ ಟಿವಿ ನೋಡಕ. ಕಿವಿ ಕೇಳಲ್ಲ ಅವನಿಗೆ. ನಾ ಹಿಂಗೆ ಯಾವಾಗ ಲೈಟ್ ಹೋದಲ್ರಿ ನಂಗೆ ಅದೇ ನೆನಪು ಬರ್ತದೆ. ಹಿಂದಿನ ನೆನಪು ಬರ್ತದೆ. ಕತ್ಲಾಗ ಉಣೋದು ಕತ್ಲಾಗ ಮಾಡೋದು. ಈಗ 1 ಗಂಟೆ ಲೈಟ್ ಹೋಗೋಣ ಯಾಕಡೆ ಆಗ್ತದೆ. ನಾವು ಕಂಟಿನ್ಯೂ ಕತ್ಲಾಗ ಇರ್ತಿದ್ದೆವು. ಯಾವಾಗ ಲೈಟ್ ಬಂದಾಗ ಗೊತ್ತಲ್ಲ ಇರೇಶ? ವಿಜ್ಜಿ ಊಟದಾಗ ಲೈಟ್ ಬಂದಾಗ. ವಿಜ್ಜಿ ಊಟದಾಗ ಇಜ್ಜಿ ಇಲ್ಲ, ವಿಕ್ಕಿ ಊಟದಾಗ. ಇವ್ರಿಬ್ರು ಕತ್ಲಾಗೆ ಹುಟ್ರ, ಐಕ್ಯರು ಇಲ್ಲಿ ಹುಟ್ರ ಬಿಡು. ಇವ್ರಿಬ್ರು ಕತ್ಲಾಗೆ ವಿಕ್ಕಿ ಊಟದಾಗೆ ಲೈಟ್ ಬಂದು ಅಲ್ಲಿ ತನಕ ಲೈಟ್ ಇದ್ದಿಲ್ಲ ಮನ್ಯಾಗ. ಕತ್ಲಾಗೆಲ್ಲ ಹಾಂ ತುಂಬದ. ಈಗ ಆ ಕಡೆ ಹೋಗಿ ಕುಂದ್ರೆ ನಾವು ಊಟ ಹಾಕೊಡ್ಲಿ ರೇಸ ಬಿಸಿ ನಾವೆಲ್ಲ ಕತ್ಲಾಗೆ ಹುಟ್ಟಿಯವ. ಹೊರಗ ಇಲ್ಲಿಂದ ಹೋಗಿ ಈ ಲೈನಿಗೆ ಹೋದಕ್ಕ ಅಂತ ದೋಸೆ ಸಾಕು. ಎದ್ರಾಗ ಕುಂತೀನಿ ದೋಸೆ ಹಾಕ್ತೀನಿ. ಗರಮ ಇಬ್ರು ನಮ್ಮ ಊಟ ಮಾಡ್ತೀರಿ. ತಗತಿ ಏನ್ ಪ್ರೀತಿ ತಿನ್ಸಕತಿ? ಫ್ರೆಂಡ್ಸ ಇನ್ನಾಗ ಲೈಟ್ ಬಂದು ರೀ ಕೂತಿದೋಡ್ರಿ ದೋಸೆ ಅಂತ ತಿಲ್ಲಕಲ್ಲ ಅಮ್ಮ ತಿಲ್ಲಕತ್ತಾಳ್ರಿ. ದೋಸೆ ನಾ ಮಾಡ್ಬೇಕಂದ್ರೆ ಗಡಬಡ ನಾವು ಹುಡುಗರು ಪಿಲಿ ಹಂಗೆ ಕಾಣತ್ತ ಕಮೆಂಟ್ ಹಾಕ್ರಿ. ವಿಜ್ಜಿ ನೋಡ್ರಿ ಫ್ರೆಂಡ್ಸ್ ಈಗ ರೀ ವಿಜ್ಜಿ ಬಜ್ಜಿ ಎತ್ತಿ ಕಮೆಂಟ್ ಹಾಕ್ರಿ. ಊಟ ಮಾಡ್ಸಕತ್ತಾನ ಹಾಕಿ ದೋಸೆ ಹಾಕು ಜಲ್ದಿ. ಯಾರ ಜೊತೆ ಆಗಮ್ಮ ಏನಂದ ವಿಜ್ಜಿ? ಫ್ರೆಂಡ್ಸ್ ವಿಜ್ಜಿ ಹೊಟ್ಟಿ ಕಾಣಕತ್ತಲ್ಲ ಕಮೆಂಟ್ ಹಾಕ್ರಿ. ಎಲ್ಲಿಗ ಬರೀ ದೋಸೆ ತಿನ್ನ ಕಟ್ಟಿ ಮಾಡಂಗಿಲ್ಲ. ಮಾಮನೇ ರೀ ಅಮ್ಮ ಭಾರಿ ಅವ್ರಂಗೆ ಮಾಡಕ್ ಬರಬಿಡು. ನಮ್ಗೆ ಭಾರಿ ಮಾಡ್ತಾರ ದಾಸಿ. ಹ್ಯಾಂಗ ಕೇಳ್ತೀವಿ ಏನಂತಾರ ಹ್ಯಾಂಗಾರ ಮಾಡ್ಬಿಡ್ತಾರ ದಾಸಿ. ಕಟ್ಟಿ ಮಾತ್ರ ಕಟ್ಲೆಟ್ ಅಂತ ಭಾರಿ ಮಾಡ್ಕೊಡ್ತಾರೆ. ಅರೆ ಮುಂಜಾನೆ ಡಬ್ಬಕ್ಕೆ ಏನೋ ಮಾಡ್ಕೊಡ್ತಿ ಪಡ್ ಮಾಡ್ಕೊಡ್ತಿ. ಏ ಮುಂಜಾನೆ ಡಬ್ಬಕ್ಕೆ ಏನ್ ಬೇಕ್ರಿ? ಪಡ್ಡ ಹೇಳಿಲ್ಲ ಅವು ಟೊಮೆಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಏನದು ದೋಸೆ ನೀ ದೋಸೆ ಮಾಡ್ಕೊಡಮ್ಮ. ಪಡ್ಡ ಹಿಂಗೆ ದೋಸೆ ಮಾಡ್ಕೊಡ್ತಾವ ಚೀರ್ ಬೇಡ. ದೋಸೆ ಬಟಾಟೆ ಭಾಜಿ ಅವನಿಗೆ ವಿಜ್ಜಿ ನಡೀತದೆ ಸರ್. ಫ್ರೆಂಡ್ಸ್ ನಮ್ಮ ಮಾಡ್ಯಾಳ ದೋಸೆ ರೀ ಅಂದ್ರೆ ಮಾಮನಾಗ ಮಾಡಲ್ರಿ. ಮಾಮನಾಗ ಬರಲ್ರಿ. ಎಲ್ಲರೂ ಏನಂತಾರಿ ಅವ್ರಿಗೆ ಹೋಗ್ತಾರೆ ಅಡಿಗೆ ಮಾಡೋದ್ರಾಗ. ನಮ್ಮ ಮನ್ಯಾಗ ಉಲ್ಟಾದ್ರೆ ಮಾಮ ಹೋಗ್ತಾರೆ, ಅಪ್ಪದೇರಿಗೆ ಹೋಗ್ತಾರೆ. ಏನು ತಿನ್ಸಕತ್ತಾಳ ಬಾ 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 ಬಾ. ಇಲ್ಲಿ ಇರ್ಬಾರ್ದೈತಿ ರೇಷನಿ. ಏನು ಏನ್ ಬೇಕಿದೋ ದೋಸೆ ಸಾಂಬಾರ್ ಬೇಕಿದ ಏನ್ ಬೇಕಿದ ಸಿಗ್ತವ್ರ ಫ್ರೆಂಡ್ಸ್ ಊಟ ಮಾಡಿ.